ನಮ್ಮ ಮುದ್ದು ಗುಂಡು ಎಷ್ಟು ಕ್ಯೂಟಾಗಿ ಅನ್ನಿಸ್ತಾ ಇದ್ದ ಅವನ ಹತ್ರ ಓಡಿ ಓಡಿ ಹೋಗೋವಾಗ. ಹೇಳ್ತಾ ಇರ್ತಾರೆ ಬೇಗ ಮಗು ಮಾಡ್ಕೋ ಅದು ಇದು ಅಂತ. ಮಕ್ಕಳು ಬಂದ್ರೆ ತಲೆನೋವು, ಅದು ಜವಾಬ್ದಾರಿ ಆಗ್ಬಿಡುತ್ತೆ. ಜನಕ್ಕೆ 50 years ಇರುತ್ತೆ. ಯಪ್ಪ ಇವತ್ತಂತೂ ತುಂಬಾನೇ ಬ್ಯುಸಿ ಡೇ. ಸೊ ಅದು 12,999 ಅಂತ, ಅಂದ್ರೆ 13,000 ರೂಪಾಯಿ ಅಂತ ಹೇಳ್ತಿದೆ. ಆನ್ ದ ವೇ ನಮಗೆ ಕೇಕ್ ಎಲ್ಲ ಬುಕ್ ಮಾಡೋದು. ಸೊ ಕಸ್ಟಮೈಸ್ಡ್ ಅಂತ ಹೇಳಿದ್ರೆ 1,600 ರೂಪಾಯಿ ಹೇಳಿದ್ರು kg. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿಯರ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಂತೂ ನನಗೆ ತುಂಬಾ ಬೆಸ್ಟ್ ಡೇ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಪಾಪುದು ಬರ್ಡೇ. ಸಾತ್ವಿಕ್ ಹ್ಯಾಸ್ ಟರ್ನ್ಡ್ 1 year. ನನಗಂತೂ ತುಂಬಾ ಸಂತೋಷ ಆಗ್ತಾಯಿದೆ. ನಮ್ಮ ಮಗ ಇಷ್ಟು ಬೇಗ ಬೆಳೆದ್ಬಿಟ್ನಾ, 1 ವರ್ಷ ಆಗೋಯ್ತಾ ಅಂತ ಅನ್ನಿಸ್ತಾ ಇದೆ. ರಿಯಲೈಸೇ ಮಾಡ್ಕೊಳಕ್ಕಾಗ್ತಿಲ್ಲ. ಈಗ ತಾನೇ ನಾನು ಹಾಸ್ಪಿಟಲಲ್ಲಿ ಹೋಗಿ ಜಾಯಿನ್ ಆಗಿದ್ದು, ಮತ್ತು ಅರ್ಜೆಂಟಾಗಿ ಡೆಲಿವರಿ ಮಾಡಿದ್ದು, ಪಾಪುನ ಕೈಯಲ್ಲಿ ಫಸ್ಟ್ ಟೈಮ್ ತಗೊಂಡಿದ್ದು, ಇದೆಲ್ಲನೂ ನನಗೆ ಈಗ ತಾನೇ ಆಗಿರೋ ಥರ ಫೀಲ್ ಆಗ್ತಾಯಿದೆ. ಅಷ್ಟು ಬೇಗ ಮಗ ದೊಡ್ಡವನಾಗ್ಬಿಟ್ಟ, 1 ವರ್ಷ ಆಗೋಯ್ತಾ, ನಮ್ಮ ಪುಟಾಣಿ ಬೆಳೆದ್ಬಿಟ್ನಾ ಅಂತ ಅನ್ನಿಸ್ತಾ ಇದೆ. ಮಗುನ ನಾವು ಫಸ್ಟ್ ಟೈಮು ತೊಗೊಂಡಾಗ ಕೈಯಲ್ಲಿ ಒಂಥರ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ. ಸೊ ಆವಾಗ ಒಂದು ಭಯ ಶುರುವಾಗಿತ್ತು, ಹೆಂಗಪ್ಪ ಇವನು ದೊಡ್ಡವನಾಗ್ತಾನೆ, ಇನ್ನು 1 ವರ್ಷ ಅನ್ನೋದು ಒಂದು ದೊಡ್ಡ ಮೈಲ್ ಸ್ಟೋನ್ ಆಗಿರುತ್ತೆ. ಜೋಪಾನವಾಗಿ ಮಕ್ಕಳನ್ನ ಕಾಪಾಡ್ಕೊಳ್ಬೇಕು ನಾವು. ಮತ್ತು ಬಾಣಂತನದಲ್ಲಿ ನಾವು ಎಷ್ಟು ಕಷ್ಟಪಡ್ತೀವಿ, ಆ ಟೈಮಲ್ಲಿ ಹೆಂಗನ್ಸುತ್ತಂದರೆ ದಿನ ಹೆಂಗಪ್ಪ ಹೋಗುತ್ತೆ, ಇದೆಲ್ಲನೂ ಪಥ್ಯ ಹೆಂಗಪ್ಪ ಇರೋದು ಅಂತೆಲ್ಲನೂ. ಬಟ್ ವರ್ಷನೇ ಮುಗ್ದೋಯ್ತು. ತುಂಬ ದಿನಗಳು ನಿದ್ದೆನೇ ಇಲ್ದಿರ ಕಳೆದಿರೋದಿದೆ. ಇವಾಗವರೆಗೂ ಅಷ್ಟೇ ಅವನಿಗೆ ಫೀಡ್ ಮಾಡಿಕೊಂಡು ಸರಿಯಾಗಿ ನಿದ್ದೆನೇ ಇಲ್ಲ, ವರ್ಷಗಳೇ ಆಗೋಯ್ತು. ಪ್ರೆಗ್ನೆಂಟ್ ಆಗಿರೋವಾಗನೇ ತುಂಬ ನಿದ್ದೆ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಆಮೇಲೆ ಡೆಲಿವರಿ ಆದಮೇಲಂತೂ ಬಾಣಂತನದಿಂದ ಪಾಪುಗೆ ನೈಟೆಲ್ಲ ಹಾಲು ಕುಡಿಸ್ತೀವಲ್ಲ, ಸೊ ಅದಕ್ಕೆ ಸರಿಯಾಗಿ ನಿದ್ದೆ ಇರೋದಿಲ್ಲ. ಈಗ ಯಾರಾದರೂ ಹೊಸದಾಗಿ ತಾಯಂದ್ರಾಗಿದ್ದರೆ ಅವ್ರು ಅನ್ಕೋತಾ ಇರ್ಬೋದು, ಈಗ ಬಾಣಂತನದಲ್ಲಿ ಇದ್ದರೆ ಮಕ್ಕಳನ್ನ ಹೆಂಗೆ ಸಾಕೋದು, ತುಂಬ ಕಷ್ಟ ಇದೆ ಹಾಗೆ ಹಿಂಗೆ ಅಂತ. ಬಟ್ ಏನೋ ಹೇಳ್ತಾರಲ್ಲ, ದಿಸ್ ಡೇ ಆಲ್ಸೋ ಶಲ್ ಪಾಸ್ ಅಂತ, ಅಂದರೆ ಈ ದಿನನೂ ಕಳೆದೋಗ್ಬಿಡುತ್ತೆ. ನಮ್ಗೆ ಅನಿಸುತ್ತೆ ಇವತ್ತಿನ ದಿನ ತುಂಬ ಕಷ್ಟ ಇದೆ ಅಂತ. ಬಟ್ ದಿನಗಳು ಹೋಗ್ತಾ ನಮಗೆ ಗೊತ್ತೇ ಆಗೋದಿಲ್ಲ. ಓಕೆ, ನಾವು ಅಷ್ಟೊಂದು ಕಷ್ಟಪಡ್ತಿದ್ವಾ, ಇವಾಗ ಈ ರೀತಿ ಇದೆಯಲ್ವಾ ಅಂತ ಅನಿಸುತ್ತೆ. ಬಟ್ ಫಸ್ಟು ಪಾಪು ಕೈಯಲ್ಲಿ ಬಂದಿದ್ದರಿಂದ ಇವಾಗೆ ಕಂಪೇರ್ ಮಾಡಿದ್ರೆ ಮಕ್ಕಳನ್ನ ಸಾಕೋದು ಸ್ವಲ್ಪ ಈಸಿ ಅಂತ ಅನಿಸುತ್ತೆ. ಬಟ್ ಹೋಗ್ತಾ ಅವರು ಜಾಸ್ತಿ ಹಠ ಮಾಡೋದು ಅದೆಲ್ಲನೂ ತುಂಬ ಕಷ್ಟ ಆಗುತ್ತೆ ಹ್ಯಾಂಡಲ್ ಮಾಡೋದು. ಬಟ್ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಆಗಿನ ಪರಿಸ್ಥಿತಿಯಲ್ಲಿ ಮಾತ್ರ ನಮಗದು ಕಷ್ಟ ಅನಿಸುತ್ತೆ. ಬಟ್ ಅದು ಅನುಭವಕ್ಕೆ ಬರ್ತಾ ಏನಂತ ಅನಿಸುತ್ತೆ, ಓಕೆ ನಾವೆಲ್ಲ ಇಷ್ಟು ಕಷ್ಟಪಟ್ವ ಅಂತ ನಮಗೇನೇ ನಗು ಬರುತ್ತೆ, ಇಷ್ಟು ಈಸಿಯಾಗಿ ಆಗೋಯ್ತಲ್ವ ಅಂತ. ಹಾಗೆ ಲೈಫು. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಪಾಪುದು ಫಸ್ಟ್ ಬರ್ಡೇ ಮಾಡೋದು ಒಂದು ದೊಡ್ಡ ಚಾಲೆಂಜಾಗಿ ನಾನು ನಮ್ಮ ಮನೆಯವ್ರು ತೊಗೊಂಡಿದ್ದೀವಿ. ತುಂಬಾ ತಲೆ ಕೆಡಿಸ್ಕೊಂಡಿದ್ವಿ, ಏನು ಮಾಡೋದು ಹೆಂಗೆ ಮಾಡೋದು ಅಂತ. ಆ್ಯಕ್ಚುಲಿ ಪಾಪು ಬರ್ಡೇ ಇರೋದು ಸ್ಯಾಟರ್ಡೇ. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ ಎಲ್ಲ ಮಾಡೋದಿಲ್ಲ. ಅದಕ್ಕೆ ಸುಮಾರು ಜನ ನಾನ್ ವೆಜ್ಜು ತಿನ್ನಲ್ಲ ಸ್ಯಾಟರ್ಡೇ ಹೊತ್ತು. ಈಗ ನಾನ್ ವೆಜ್ ಪಾರ್ಟಿನೇ ಮಾಡ್ತಿರೋದ್ರಿಂದ ಸಂಡೇ ಇಟ್ಕೊಂಡಿದ್ದೀವಿ ನಾವು ಫಂಕ್ಷನ್ನ. ಸೊ ಡಿಸೈಡ್ ಆಗಿಬಿಟ್ವಿ, ಪಾರ್ಟಿ ಹಾಲಲ್ಲಿ ಮಾಡೋದಾ ಮನೇಲಿ ಮಾಡೋದಾ ಅನ್ನೋ ಕ್ವಶನ್ ಮಾರ್ಕ್ಗೆ ಉತ್ತರ ಕಮೆಂಟಲ್ಲೂ ಸುಮಾರು ಜನ ಹೇಳಿದರು, ಈ ಥರ ಮನೆಯಲ್ಲೇ ಮಾಡಿ ಅಂತ. ಸೊ ಅದೇ ಥರನೇ ಮನೆಯಲ್ಲೇ ಮಾಡ್ತಿದ್ದೀವಿ. ಸಿಂಪಲ್ಲಾಗಿ ಹೆಂಗಾಗುತ್ತೋ ನಮಗೆ ತೋಚಿದಷ್ಟು ಮಾಡ್ತಾಯಿದ್ದೀವಿ. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಚಾಲೆಂಜ್ ತೊಗೊಂಡಿರೋದ್ರಲ್ಲಿ ವಿನ್ ಆಗ್ತೀವಾ ಇಲ್ಲ ಲೂಸ್ ಆಗ್ತೀವಾ ಗೊತ್ತಿಲ್ಲ. ತುಂಬಾ ಕೆಲಸಗಳಿದ್ದಾವೆ, ಮನೆ ಹತ್ರ ಮಾಡಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ದೀವಲ್ಲ. ಸೊ ಎಲ್ಲನೂ ಅರೇಂಜ್ಮೆಂಟ್ಸು ನಾವೇ ಮಾಡಬೇಕಾಗಿದೆ. ನಾನು ನಮ್ಮ ಮನೆಯವರೇ ಮಾಡಬೇಕು. ನಮಗಂತೂ ಇದು ತುಂಬಾ ಹೊಸ ಎಕ್ಸ್ಪೀರಿಯೆನ್ಸು. ಮತ್ತು ಎಲ್ಲ ಒಂದು ಐಟಮ್ನು ಹೊಂದ್ಸೋದು ತುಂಬ ಕಷ್ಟ ಇದೆ. ನೋಡೋಣ ಹೆಂಗೆ ಹೋಗುತ್ತೆ ಅಂತ, ದೇವ್ರ ದಯೆ. ಸೊ ಪಾಪು ದುಟ್ಟಿದ್ದ ದಿನ ಅಲ್ವಾ, ಬೆಳಗ್ಗೆನೇ ಬೇಗ ಎದ್ದುಬಿಟ್ಟಿದ್ದೆ. ಪಾಪುಗೂ ಅಷ್ಟೇನೆ
ಬೇಗ ರೆಡಿ ಮಾಡಿದ್ದಾಯಿತು. ನಿದ್ದೆನೇ ಬರ್ತಿರ್ಲಿಲ್ಲ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸರಿ ಅಂತ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬೇಗನೆ ಎದ್ದೆ. ಆಮೇಲೆ ಪಾಪುನ ಕರ್ಕೊಂಬಂದು ಸ್ನಾನ ಮಾಡಿಸಿ ಅವನದು ಬರ್ಡೇ ಡ್ರೆಸ್ ಹಾಕಿ ರೆಡಿ ಮಾಡಿಸಿದ್ದಾಯಿತು. ಅವನ್ನ ನಿದ್ದೆ ಮಾಡೋದಕ್ಕೆ ಬಿಟ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಮ್ಮ ಪಾಯಸ ರೆಡಿ ಮಾಡ್ತಿದ್ರು. ಮೊಮ್ಮಗನ ಬರ್ಡೇ ಅಲ್ವಾ, ಸೊ ಪಾಯಸ ಅಂತೂ ಡಿಫಾಲ್ಟ್ ಇರುತ್ತೆ, ರೆಡಿ ಮಾಡ್ತಾಯಿದ್ರು. ಸರಿ, ನಾವು ಕೆಲಸ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಹೋಗಬೇಕಾಗಿತ್ತು. ನಾಳೆ ಫಂಕ್ಷನ್ಗೆ ಎಲ್ಲನೂ ಐಟಮ್ಸು ರೆಡಿ ಮಾಡಬೇಕಲ್ವಾ, ಒಂದೇ ದಿನ ಟೈಮ್ ಇರೋದು ಅಂತ ಹೇಳಿ ಬೇಗ ಕೆಲಸ ಮುಗಿಸ್ಕೊಂಡ್ವಿ. ಎಷ್ಟೇ ಬೇಗ ರೆಡಿ ಆದ್ರೂ ಲೇಟ್ ಆಗೇ ಬಿಡುತ್ತೆ. ಇನ್ನೇನು ಪೂಜೆ ಮಾಡಿ ನಾನು ರೆಡಿ ಆಗಿಬಿಡೋಣ ಅಂದ್ಕೊಂಡೆ. ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ಮೊದಲೇನೆ ಪಾಪು ಎದ್ಬಿಟ್ಟಿದ್ದ. ಸರಿ ಅಂತ ಅವನ್ನ ಕೂರಿಸ್ಬಿಟ್ಟು, ಅವನಿಗೆ ವೀಲ್ಸ್ ಆನ್ ದ ಬಸ್ ಅಂದರೆ ತುಂಬ ಇಷ್ಟ, ಆ ರೈಮ್ಸ್ ಹಾಕಿದ್ದೆ. ಸೊ ಅದನ್ನು ಕೇಳ್ಕೊಂಡು ಕೂತಿದ್ದ. ಅದನ್ನು ತುಂಬ ಇಂಟ್ರೆಸ್ಟಿಂಗಾಗಿ ಕೇಳ್ತಾ ಇರ್ತಾನೆ. ಸೊ ಅವನಿಗೆ ಬರ್ಡೇಗೆ ಇವತ್ತು ಸ್ವೀಟ್ ಎಲ್ಲ ಮಾಡಿದ್ವಿ ಅಲ್ವಾ, ಬೆಲ್ಲನೂ ಶಾವಿಗೆ ಹಾಕಿರೋ ಪಾಯಸ ಅಲ್ವಾ ಹಾಲಿನ ಜೊತೆ. ಸೊ ಅದಕ್ಕೇ 1 year ಆಯ್ತಲ್ವ, ಫಸ್ಟ್ ಟೈಮ್ ಅದನ್ನು ಕೊಡೋಣ ಅಂತ ಹೇಳಿ ಕೊಟ್ವಿ. ಅವನಿಗೆ ಟೇಸ್ಟ್ ಫಸ್ಟ್ ಟೈಮ್ ಒಂಥರ ಅನ್ನಿಸ್ತು. ಅದಾದಮೇಲೆ ಚೆನ್ನಾಗಿ ತಿನ್ನಕ್ಕೆ ಮಾಡ್ದ. ಸೊ 2-3 ಸ್ಪೂನ್ ತಿಂದ ಅಷ್ಟೇನೆ. ಅದಾದಮೇಲೆ ಅವನ ಹೆಸ್ರು ಹೇಳ್ಕೊಂಡು ನಾವು ತಿನ್ಕೊಂಡ್ವಿ. ತುಂಬ ಚೆನ್ನಾಗಿ ಮಾಡಿದ್ರು ಅಮ್ಮ ಪಾಯಸನ. ಸೊ ಪಾಪುದು ಫಸ್ಟ್ ಬರ್ಡೇ ಅಲ್ವಾ, ಅದಕ್ಕೆ ಆರತಿ ಮಾಡಿ ಅಮ್ಮ ಆಶೀರ್ವಾದ ಮಾಡಿದ್ರು. ಸೊ ಇನ್ನು ನಾವೂ ಅಷ್ಟೇ ಫಸ್ಟ್ ಟೈಮ್ ಅಲ್ವಾ ಇದು ಒಂದು ಬರ್ಡೇ, ಅವನಿಗೇನು ನಾವು ಆಶೀರ್ವಾದ ಮಾಡಬೇಕಿತ್ತು. ಸೊ ಅವನಿಗೆ ಕೂರಿಸ್ಬಿಟ್ಟು ಆರತಿ ಮಾಡಿದ್ಮೇಲೆ ಆಶೀರ್ವಾದ ಮಾಡೋದಕ್ಕೆ ಕೂರಿಸಿದ್ರೆ ಪಟ ಅಂತ ಓಡಿ ಹೋಗ್ತಾನೆ. ಅಂಬೆಗಾಲಲ್ಲಿ ತುಂಬ ಫಾಸ್ಟಾಗಿ ನಡೀತಾನೆ ಅವನೀಗ. ಕೂರ್ಸೋಕ್ಕೆ ಆಗಲ್ಲ ಒಂದು ಜಾಗದಲ್ಲಿ, ಅವನನ್ನು ಹಿಡಿಬೇಕು. ಓಡಿ ಹೋಗ್ತಾನೆ. ಫಸ್ಟ್ ಆಫ್ ಆಲ್ ಅವನಿಗೆ ಕೆಳಗಡೆ ಬಿಡೋದೇ ಇಲ್ಲ ನಾವು ಜಾಸ್ತಿ, ಯಾಕಂದರೆ ಚಿಂಟು ಇರ್ತಾನಲ್ವಾ ಮನೇಲಿ. ಅದಕ್ಕೇ ಅವನ್ನ ಯಾವಾಗಾದರೂ ಆಚೆ ಹಾಕ್ಬಿಟ್ಟು ಆಮೇಲೆ ಕಂಪ್ಲೀಟಾಗಿ ಮನೆ ನೀಟಾಗಿ ಕ್ಲೀನ್ ಮಾಡಿರ್ತೀವಲ್ಲ ಆವಾಗ ಅವನ್ನ ಬಿಡ್ತೀವಿ. ಚಾನ್ಸ್ ಸಿಕ್ಕಿದ್ರೆ ಸಾಕು ಪಟ ಅಂತ ಓಡಿ ಹೋಗ್ಬಿಡ್ತಾನೆ. ನಮ್ಮ ಮುದ್ದು ಗುಂಡು ಎಷ್ಟು ಕ್ಯೂಟಾಗಿ ಅನ್ನಿಸ್ತಾ ಇದ್ದ ಅವನ ಹತ್ರ ಓಡಿ ಹೋಗೋವಾಗ. ನಂಗಂತೂ ಫುಲ್ ನಗು ಬರ್ತಾಯಿತ್ತು. ಅವ್ನಿಗೆ ಆಶೀರ್ವಾದ ಮಾಡೋವಾಗಂತೂ ಹಾರ್ಟ್ ಫಿಲ್ಡಾಗಿ ಫೀಲ್ ಆಗ್ತಾಯಿತ್ತು. ಅಂದರೆ ಫಸ್ಟ್ ಟೈಮ್ ನಮಗಿದೆಲ್ಲ ಎಕ್ಸ್ಪೀರಿಯನ್ಸ್ ಅಲ್ವಾ, ನಮ್ಮ ಮಗನ ಜೊತೆ ತುಂಬ ಬ್ಲೆಸ್ಡ್ ಅಂತ ಫೀಲ್ ಆಯಿತು. ಇಷ್ಟೊಂದು ವರ್ಷ ಕಾದು ನಮಗೆ ದೇವರು ಒಂದು ಒಳ್ಳೆ ವರ ಕೊಟ್ಟಿದ್ದಾನೆ ಅಂತ ಹೇಳಿ ಖುಷಿ ಆಯಿತು, ಕಣ್ತುಂಬಿ ಬಂತು. ಅದೆಲ್ಲ ತಾಯಿಯಾಗಿ ಅನುಭವಿಸೋವಾಗ್ಲೇ ಒಂಥರ ಫೀಲು ಚೆನ್ನಾಗಿ ಅನಿಸುತ್ತೆ. ನಾವು ಪೇರೆಂಟ್ಸ್ ಆಗೋದಕ್ಕೆ ಮೊದಲು ಅನ್ಕೋತೀವಿ ಯಾಕಪ್ಪ ಮಗು ಬಿಡು ಇನ್ನೂ ಸ್ವಲ್ಪ ವರ್ಷ ನೋಡೋಣ ಅಂತ. ಸೊ ಆ ಥರ ನಾವು ತಳ್ಕೊಂಡು ಬಂದೆ. 5 years ವೇಸ್ಟ್ ಆಗೋಯ್ತು. ಮಕ್ಕಳು ಬೇಗ ಹುಟ್ಟಿದ್ರೇ ಒಳ್ಳೆಯದು ಅಂತ ನಮ್ಗೆ ಇವಾಗ ಅನ್ನಿಸ್ತಿದೆ. ಯಾಕಂತ ಹೇಳಿದ್ರೆ ಅವರು ದೊಡ್ಡೋರು ಆಗೋಷ್ಟು ಹೊತ್ತಲ್ಲಿ ನಾವು ವಯಸ್ಸಾಗಿ ಮುದುಕರಾಗಿ ಹೋಗ್ಬಿಟ್ಟಿರ್ತೀವಿ.
ಸೊ ತುಂಬ ಕಷ್ಟ ಆಗುತ್ತಾಗ. ಸೊ ಏಜಲ್ಲಿರೋವಾಗಲೇ ಬೇಗ ಮಕ್ಕಳು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ನಾವು ಯೌವನದಲ್ಲಿರೋವಾಗಲೇ ತುಂಬಾ ಟೈಮ್ ಕೊಡ್ಬೋದು. ಅದೇ ನಮಗೇನೆ ತುಂಬ ವಯಸ್ಸಾಗ್ಬಿಡ್ತು ಅಂತ ಹೇಳಿದ್ರೆ ಮಕ್ಕಳನ್ನ ಕೇರ್ ಮಾಡೋದಕ್ಕೆ ನಮ್ಮ ಕೈಲಾಗಲ್ಲ, ಯಾಕಂದರೆ ನಮ್ಮನ್ನೇ ಒಬ್ರು ನೋಡ್ಕೊಳ್ಬೇಕಾಗತ್ತೆ. ಸೊ ಇಟ್ ಇಸ್ ಬೆಸ್ಟ್ ದ್ಯಾಟ್ ನಾವು ಆದಷ್ಟು ಬೇಗ ಮಕ್ಕಳನ್ನ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಾವು ಅವಾಗಲೂ ಎಜುಕೇಟೆಡ್ ಆಗಿದ್ವಿ, ಇವಾಗಲೂ ಎಜುಕೇಟೆಡೇ ಇದ್ದೀವಿ. ಬಟ್ ನಮಗೆ ಅನ್ನಿಸ್ತು ಲಾಂಗ್ ಗ್ಯಾಪ್ ಇರಬೇಕು ಅಂತ. ಸೊ 5 years ಮದುವೆ ಆದಮೇಲೂ ನಾವು ಮಕ್ಕಳು ಮಾಡ್ಕೊಂಡಿರಲಿಲ್ಲ. ಸೊ ಇವಾಗ ಅನ್ನಿಸ್ತಿದೆ ಬೇಗನೆ ಮದುವೆ ಆದಮೇಲೆ ಬೇಗನೆ ಮಕ್ಕಳು ಮಾಡ್ಕೊಳ್ಳೋದು ಒಳ್ಳೆಯದು, ಬೇಗ ಮಾಡ್ಕೊಂಡಿರ್ಬೋದಾಗಿತ್ತು ಅಂತ. ಆ್ಯಕ್ಚುಲಿ ನಾವು ಟೀನೇಜಲ್ಲಿರೋವಾಗ ನಮ್ಮ ಮೈಂಡ್ಸೆಟ್ ಬೇರೆ ಥರ ಇರುತ್ತೆ, ಆಮೇಲೆ 20sಲ್ಲಿರೋವಾಗ ಮೈಂಡ್ಸೆಟ್ ಬೇರೆ ಥರ ಇರುತ್ತೆ. ಯಾರಾದರೂ ಏನಾದರೂ ಹೇಳಿದ್ರೆ ಅಯ್ಯೋ ಲೆಕ್ಚರ್ ಕೊಡ್ತಾರಲ್ಲಪ್ಪ ಯಾಕೆ ಅಂತ ಹಂಗನ್ಸುತ್ತೆ ನಮಗೆ. ಈಗಲೂ ನಾನು ಹೇಳ್ತಾ ಇರೋದು ಬೇರೆಯವ್ರಿಗೆ ಲೆಕ್ಚರ್ ಥರನೇ ಅನ್ನಿಸ್ತಾ ಇರುತ್ತೆ. ಯಾವಾಗಲೂ ಅಷ್ಟೇ ನಾವು ಯಾರಾದರೂ ಹೇಳಿದಾಗ ಬೇಗ ಮಕ್ಕಳು ಮಾಡ್ಕೊಳ್ಳಿ ಅಂದಾಗೆಲ್ಲ ಅಯ್ಯೋ ನಮ್ಗೆ ಗೊತ್ತು ಅನ್ನೋ ಥರ ಹೇಳ್ತಾ ಇದ್ವಿ, ಮನಸಲ್ಲೇ ಅನ್ಕೋತಿದ್ವಿ ಯಾಕಪ್ಪ ಹಿಂಗೆ ಫೋರ್ಸ್ ಮಾಡ್ತಾರೆ ಅಂತ. ಬಟ್ ಇವಾಗ ನಮ್ಗೆ ಅನ್ನಿಸ್ತಿದೆ ಮೇ ಬಿ ಬೇಗ ಮಕ್ಕಳು ಮಾಡ್ಕೊಂಡಿದ್ರೆ ತುಂಬಾ ಒಳ್ಳೇದಾಗ್ತಿತ್ತು ಅಂತ. ಯಾಕೆ ಅದು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ನಮ್ಮ ಮಕ್ಕಳು ಮದುವೆ ವಯಸ್ಸು ಬರೋಷ್ಟೊತ್ತಿಗೆ ನಮಗೆ 50 ದಾಟ್ಬಿಟ್ಟಿರುತ್ತೆ. ಸೊ ಆ ಥರ ದಾಟ್ಬಿಟ್ಟಿರೋ ಟೈಮಲ್ಲಿ ನಾವು ಮಕ್ಕಳಿಗೆ ಹೆಂಗೆ ಟೈಮ್ ಕೊಡೋದು? ಆಗ ನಮ್ಮನ್ನು ಮಕ್ಕಳು ನೋಡ್ಕೊಳ್ಬೇಕಾಗಿರೋ ಪರಿಸ್ಥಿತಿ ಆಗ್ಬಿಡುತ್ತೆ. ನಾವು ಮಕ್ಕಳಿಗೆ ಜಾಸ್ತಿ ಕೇರ್ ಕೊಡೋದಕ್ಕಾಗೋದಿಲ್ಲ. ಮಕ್ಕಳು ಮಾಡ್ಕೊಳ್ಳೋದು ಅವ್ರವ್ರ ಕಪಲ್ಸಿಗೆ ಬಿಟ್ಟಿರೋ ಅಂಥ ಪ್ರೈವೇಟ್ ವಿಚಾರ. ಬಟ್ ಆದರೂ ಜನರಲಿ ಸ್ಪೀಕಿಂಗ್ ಏನು ಹೇಳ್ತಿರೋದಂದರೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಅಷ್ಟೇ ಯಂಗ್ ಕಪಲ್ಸ್ ಆಗಿರೋವಾಗ ಅಂದ್ಕೊಂಡ್ವಿ ಜಗತ್ತಲ್ಲಿ ಹೇಳ್ತಾ ಇರ್ತಾರೆ ಬೇಗ ಮಗು ಮಾಡ್ಕೋ ಅದು ಇದು ಅಂತ. ಮಕ್ಕಳು ಬಂದರೆ ತಲೆನೋವು, ಅದು ಜವಾಬ್ದಾರಿ ಆಗಿಬಿಡುತ್ತೆ, ಕಷ್ಟ, ಏನಾದರೂ ಅಚೀವ್ ಮಾಡಿ ಮಕ್ಕಳು ಮಾಡ್ಕೊಳ್ಳೋಣ ಅಂತ. ಸೊ ಅದಕ್ಕಂತ ತುಂಬ ದೊಡ್ಡ ಗ್ಯಾಪ್ ಕೊಟ್ಟು ತುಂಬ ಲೇಟಾಗಿ ಮಗು ಮಾಡ್ಕೊಂಡ್ವಿ. ಬಟ್ ಮಕ್ಕಳನ್ನ ಬೇಗ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಮ್ಗೆ ಇವಾಗ ಅನ್ನಿಸ್ತಿದೆ. ನಾವು 30+ ಆದಮೇಲೆ ಮಕ್ಕಳು ಮಾಡಿಕೊಂಡ್ರೆ ನಮಗೂ ಕಷ್ಟ, ಮಕ್ಳಿಗೂ ಕಷ್ಟ, ಮತ್ತು ಹಾಸ್ಪಿಟ್ಲಿಗೆ ಹೋಗಬೇಕು, ಅದು ಇದು ಟ್ರೀಟ್ಮೆಂಟ್ಸ್ ತೊಗೊಳ್ಬೇಕು, ಆ ಥರ ಎಲ್ಲ ಆಗಿಬಿಡುತ್ತೆ. ಅದೇ 25 ಆದಮೇಲೆ ನಾವು ಆ ಥರ ಏನಾದರೂ ಮಕ್ಕಳು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನಮಗೆ ಗ್ಯಾಪ್ ಸಿಗುತ್ತೆ, ಬ್ರೀದಿಂಗ್ ಸ್ಪೇಸು ಸಿಗುತ್ತೆ. ಮತ್ತು ಇನ್ನೊಂದು ಮಗುನ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೂ ತುಂಬಾ ಒಳ್ಳೆಯದಾಗುತ್ತೆ. ನಾವು ಫಸ್ಟ್ ಬೇಬಿನೇ 30+ ಆದಮೇಲೆ ಪ್ಲ್ಯಾನ್ ಮಾಡಿದ್ರೆ ಇನ್ನು ಸೆಕೆಂಡ್ ಬೇಬಿ ಯಾವಾಗ ಮಾಡ್ಕೊಳ್ಳೋದು, ಅವ್ರಿಗೆ ಯಾವಾಗ ಟೈಮ್ ಕೊಡೋದು, ಇದೆಲ್ಲ ತುಂಬ ಕಷ್ಟ ಇದೆ. ನೀವು ಏನಾದರೂ ಯಂಗ್ ಕಪಲ್ಸ್ ಆಗಿದ್ದರೆ ಈಗ ತಾನೇ ಮದುವೆ ಆಗಿದ್ದೀರಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ 2 years ಗ್ಯಾಪ್ ಕೊಟ್ಟು ಆಮೇಲೆ ಇಮಿಡಿಯೇಟಾಗಿ ಮಕ್ಕಳನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ನಮಗೆ ಇನ್ನೂ ಏಜ್ ಇದೆ, ಆಮೇಲೆ ಮಾಡ್ಕೊಳ್ಳೋಣ, ರೆಸ್ಪಾನ್ಸಿಬಿಲಿಟೀಸ್ ಬೇಡ ಅಂತ ನಾವು ದೂರ ಹಾಕಿದಷ್ಟು ಮುಂದಕ್ಕೆ ನಾವು ಮಗು ಆದಮೇಲೆ ರಿಗ್ರೆಟ್ ಮಾಡೋ ಅಂಥ ಸಮಯನೂ ಬಂದೇ ಬರುತ್ತೆ. ಯಾಕಂದರೆ ಆ ಫೇಸಲ್ಲಿ ನಾವು ಇದ್ದೀವಿ ಈಗ. ಅದಕ್ಕೋಸ್ಕರನೇ ನಾನು ಹೇಳ್ತಿದ್ದೀನಿ, ಎಲ್ಲನೂ ಅಷ್ಟೇನೆ ನಾವು ಅನುಭವಿಸಿ ಆಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡಿ ತಿಳ್ಕೊಳ್ಳೋದಕ್ಕಿಂತ ಇನ್ನೊಬ್ಬರು ತಪ್ಪಿಂದ ತಿಳ್ಕೊಂಡ್ರೆ ನಮ್ಮ ಟೈಮ್ ಸೇವ್ ಆಗುತ್ತಲ್ವಾ. ಈಗ ಲೈಫ್ ಸ್ಪ್ಯಾನು ಆಗಿನ ಥರ 100 years 150 years ಎಲ್ಲ ಏನೂ ಇಲ್ಲ. ಸೊ ಅಮ್ಮಮ್ಮ ಅಂತ ಹೇಳಿದ್ರೆ 60 to 65 years, ಸ್ವಲ್ಪ ಜನಕ್ಕೆ 50 years ಇರುತ್ತೆ. ಸೊ ನಮಗೆ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಅದು ಕೂಡ ಒಂದು ಫ್ಯಾಕ್ಟರ್ ಅಂತ ಹೇಳ್ಬೋದು. ರೈಟ್ ಏಜಲ್ಲಿ ಎಜುಕೇಷನ್ನು, ರೈಟ್ ಏಜಲ್ಲಿ ಕೆರಿಯರು, ರೈಟ್ ಏಜಲ್ಲಿ ಮ್ಯಾರೇಜು, ಅದೇ ರೀತಿಯೇ ರೈಟ್ ಏಜಲ್ಲಿ ಮಕ್ಕಳು ಮಾಡ್ಕೊಳ್ಳೋದು. ಸೊ ಎಲ್ಲನೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ನಮ್ಮ ಲೈಫು ಬೆಟರಾಗಿರುತ್ತೆ. ಏನಪ್ಪ ಇವರು ಲೆಕ್ಚರ್ ಕೊಡ್ತಿದ್ದಾರೆ ಅಂತ ಯಾರಿಗಾದ್ರೂ ಅನ್ನಿಸ್ತಾ ಇದ್ರೆ ಐ ಆಮ್ ರಿಯಲಿ ಸಾರಿ. ಬಟ್ ನನಗನ್ಸುತ್ತೆ ಯಾರಾದರೂ ನಮ್ಗೆ ಈ ರೀತಿ ವರ್ಡ್ಸು ಫಸ್ಟೇ ಹೇಳಿದರೆ, ಅಂದರೆ ಒಳ್ಳೆ ರೀತಿಯಿಂದ ತಿಳಿಸಿ ಹೇಳಿದರೆ ನಮಗೂ ಹೆಲ್ಪ್ ಆಗ್ತಿತ್ತು ಅಂತ. ಬಟ್ ಪೇರೆಂಟ್ಸು ನಮಗೆಲ್ಲ ಈ ರೀತಿ ಹೇಳಲ್ಲ. ಅವ್ರು ಬೈತಿದ್ದಾರೆ ಮಕ್ಕಳು ಮಾಡ್ಕೋ, ಇವ್ರು ಬೈತಿದ್ದಾರೆ ಮಕ್ಕಳು ಮಾಡ್ಕೋ, ಇದನ್ನೇ ಹೇಳ್ತಾರೆ. ಬಟ್ ಅದನ್ನು ಕರೆಕ್ಟ್ ರೀತಿಯಲ್ಲಿ ಹೇಳೋರು ಹೇಳಿದ್ರೆ ಕೇಳ್ತೀವಿ. ಸೊ ಆ್ಯಸ್ ಅ ಫ್ರೆಂಡ್ ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ. ಸೊ ಮೇ ಬಿ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅನ್ಕೋತೀನಿ ಈ ಇನ್ಫಾರ್ಮೇಷನ್ನು. ಯಪ್ಪ ಇವತ್ತಂತೂ ತುಂಬಾ ಬ್ಯುಸಿ ಡೇ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಬಟ್ ಅನ್ಲಕ್ಕಿಲಿ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು, ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಪಾಪುಗೆ ಬಂದು ಜೀಪ್ ತೊಗೊಳೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಚೆನ್ನಾಗಿರುತ್ತೆ ಅಲ್ವಾ ಅದು ಪಾಪುಗೆ ಆಟಾಡ್ಕೊಳ್ಳೋಕ್ಕೆ ಅಂತ. ಸರಿ ಅಂತ ಕಿಡ್ಸ್ ಝೋನ್ಗೆ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ
ಕಲೆಕ್ಷನ್ಸು ತುಂಬ ಚೆನ್ನಾಗಿದ್ವು. ಒಂದನ್ನು ನೋಡಿದ್ರೆ ಒಂದು ತುಂಬ ಅಟ್ರಾಕ್ಟಿವ್ ಆಗಿತ್ತು. ನನಗಂತೂ ಆ ಬಜಾಜ್ ಥರನೇ ಒಂದು ಬೈಕ್ ಇತ್ತು, ಅದು ತುಂಬಾ ಇಷ್ಟ ಆಯಿತು. ನಮ್ಮ ಮನೆಯವ್ರಿಗೆ ಬೈಕ್ಸ್ ಇಷ್ಟ ಇಲ್ಲ, ಅವ್ರಿಗೆ ಜೀಪೇ ಈಸ್ಕೊಡ್ಬೇಕು ಅಂತ ಹೇಳಿ ಆಸೆ. ಸರಿ ಜಿಪ್ಸಿ ಈಸ್ಕೊಡೋಣ ಅಂತ ಹೇಳಿದ್ರೆ ಫೈನಲೈಸ್ ಮಾಡಿದ್ವಿ ನಾವು. ಬ್ಲೂ ಕಲರ್ ಬೇಕಿತ್ತು ನಮಗೆ, ರಾಯಲ್ ಬ್ಲೂ. ಬಟ್ ಅವ್ರೇನು ಹೇಳಿದ್ರು, ರಾಯಲ್ ಬ್ಲೂ ಇಲ್ಲ ಸ್ಟಾಕು, ಗ್ರೀನು ಇಲ್ಲಾಂದರೆ ರೆಡ್ ಇದೆ ಅಂತ ಹೇಳಿ. ಫಸ್ಟ್ ಏನಂತ ಹೇಳಿದ್ರು, ನಾವು ನೋಡಿದ್ದು 8,999 ಅಂತ ಹೇಳಿದ್ರು. ಅಂದರೆ ₹1 ಕಮ್ಮಿ 9,000 ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಮಗೆ ಕಲರ್ ಅದು ಮೆಚ್ಚುಗೆ ಆಗಿರಲಿಲ್ಲ. ಸರಿ ಅವರು ಹೇಳಿದ್ರು, ಇದು ರೆಡ್ ತೊಗೊಳ್ಳಿ ಮ್ಯಾಮ್, ಅದು ಚೆನ್ನಾಗಿರುತ್ತೆ ಅಂತ. ಸರಿ ಪಕ್ಕದಲ್ಲೇ ನೆನ್ನೆ ಫಸ್ಟ್ ಕ್ರೈ ಇತ್ತು, ಅಲ್ಲೋಗಿ ನೋಡ್ಕೊಂಬರೋಣ, ಮೇ ಬಿ ಅಲ್ಲೇನಾದರೂ ರಾಯಲ್ ಬ್ಲೂ ಸಿಗ್ಬೋದೇನೋ ಅಂತ ಹೇಳಿ 1-2 ನಿಮಿಷ ಅಲ್ಲೋಗಿ ಚೆಕ್ ಮಾಡ್ಕೊಂಡು ಹಿಂಗೆ ಬಂದ್ವಿ. ಆಮೇಲೆ ಏನು ಹೇಳ್ತಿದ್ದಾರೆ, ಅದು 12,999 ಅಂತ, ಅಂದರೆ ₹13,000 ಅಂತ ಹೇಳ್ತಿದ್ದಾರೆ. ಫಸ್ಟ್ ಕೇಳಿದಾಗ 9,000 ಅಂತ ಹೇಳಿ, ಆಮೇಲೆ ಸೆಕೆಂಡ್ ಹೋದಾಗ 13,000 ಅಂತ ಹೇಳಿದ್ರು. ನಾನು ಯಾಕೆ ಹಂಗೆ ಹೇಳ್ತಿದ್ದೀರಾ, ಫಸ್ಟು 8,999 ಹೇಳಿದ್ರಲ್ವಾ ಅಂತ. ಆಮೇಲೆ ಹೇಳಿದ್ರು, ಇಲ್ಲ ಅದು ಲಿಮಿಟೆಡ್ ಸ್ಟಾಕ್ಸೇ ಇರೋದು ಮ್ಯಾಮ್, ನೀವು ಗ್ರೀನ್ ಕಲರ್ ತೊಗೊಂಡ್ರೆ ನಿಮಗೆ 8,999 ಮಾಡ್ಬೋದು, ಬಟ್ ರೆಡ್ ಕಲರ್ ನಿಮಗೆ 12,999 ಆಗುತ್ತೆ ಫೈನಲ್ ಅಂತ. ಬ್ಲೂ ಇಲ್ಲ, ಅಟ್ಲೀಸ್ಟ್ ರೆಡ್ ಆದರೂ ತೊಗೊಳ್ಳೋಣ ಅಂತ ನಾವು ಫಿಕ್ಸಪ್ ಆಗಿಬಿಟ್ಟಿದ್ವಿ ಮೈಂಡಲ್ಲಿ. ಆಮೇಲೆ ನೋಡಿದ್ರೆ ಅವರು ಈ ರೀತಿ ಅದೇ ಸೇಮ್ ಮಾಡಲ್ಲೇ ಬಟ್ ಕಲರ್ಗೋಸ್ಕರ ಇದು ರೇಟ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರು. ಅವರು ಮ್ಯಾನೇಜರ್ ಹತ್ರನೂ ಮಾತಾಡಿದ್ರು, ಅವರು ಸೇಮ್ ಥಿಂಗೇ ಹೇಳಿದ್ರು. ನಮಗೆ ಬೇಜಾರಾಗೋಯ್ತು, ನಮ್ಗೆ ಆ ಕಲರ್ ಬೇರೆ ಇಷ್ಟ ಆಗಿರಲಿಲ್ಲ. ಆಮೇಲೆ ಗ್ರೀನ್ ಕಲರ್ ಒಂದಿತ್ತು, ಅದು ತುಂಬ ಚೆನ್ನಾಗಿತ್ತು, ಬಟ್ ಅದನ್ನು ಹೇಳ್ತಿದ್ರೆ ನಾವು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಹಂಗೆ ಹಿಂಗೆ ಅಂತ. ಸರಿ ನಮಗೆ ಇಷ್ಟನೇ ಆಗಲಿಲ್ಲ, ರಾಯಲ್ ಬ್ಲೂನೇ ತಗೊಳ್ಳಂಗಿದ್ರೆ ಅಂತ ಹೇಳಿಬಿಟ್ಟು ಸರಿ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿ ಬಂದ್ಬಿಟ್ವಿ. ತುಂಬಾ ಲೇಟ್ ಆಗ್ತಿತ್ತು ನಮಗೆ. ಇಲ್ಲಿ ಮನೆಯಿಂದ ನಾವು ಬಿಟ್ಟು ಅಲ್ಲಿಗೆ ಹೋಗಿದ್ವಲ್ಲ ಸಿಟಿಗೆ, ಸೊ ಅಲ್ಲೇ ನಮಗೆ 2.5 hours ಆಗೋಗ್ಬಿಡ್ತು. ಮನೆಗೆ ಬರೋಷ್ಟೊತ್ತಿಗೆನೇ 4 o'clock ಆಯಿತು. ಆನ್ ದ ವೇ ನಮಗೆ ಕೇಕೆಲ್ಲ ಬುಕ್ ಮಾಡೋದಿತ್ತು, ಮತ್ತು ಶಾಪಿಂಗ್ ಮಾಡಬೇಕಾಗಿತ್ತು. ನಾಳೆ ಭಟ್ರು ಬರ್ತಾರಲ್ವ, ಅವ್ರಿಗೇನೋ ಐಟಮ್ಸ್ ಎಲ್ಲ ತೊಗೊಳಂಗಿತ್ತಲ್ವ. ಸೊ ಏನು ಮಾಡೋದಂತ ನಮಗೇನೆ ಗೊತ್ತಾಗಲಿಲ್ಲ. ಪಾಪುನು ಅಮ್ಮನೂ ಬೇರೆ ಜೊತೆಲೇ ಇದ್ರಲ್ವ. ಸೊ ಬಂದು ಮನೆಗೆ ಬಿಟ್ಬಿಟ್ಟು ನಾವು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಅಂಗಡಿಗೆ ಹೋದ್ವಿ ರೆಡಿ ಆಗಿಬಿಟ್ಟು. ಎಲೆಯಿಂದ ಹಿಡಿದು ಊಟದ ಪೇಪರಿಂದ ಹಿಡಿದು ಎಲ್ಲ ಐಟಮನ್ನು ಹೊಂದಿಸೋಷ್ಟೊತ್ತಿಗೆ ಸಾಕಾಗೋಯ್ತು. ನಮ್ಮ ಅರುಣು ಅಂತೂ ತುಂಬಾ ಡಿಪೆಂಡೆಂಟು. ಯಾವಾಗಲೂ ಅಷ್ಟೇ ನನ್ನನ್ನು ಬಿಟ್ಟು ಹೋಗಲ್ಲ ಅವರು. ಎಲ್ಲಿಗೋದ್ರೂ ಬಾಚಿನೂ ಹೋಗೋಣ ನಾನೊಬ್ಬನೇ ಹೋಗಲ್ಲ ಅಂತ ಹೇಳ್ತಾರೆ. ಅಂಗಡಿಗೂ ಹತ್ತಿ ಇಳಿಯೋಷ್ಟೊತ್ತಿಗೆ ಸಾಕಾಗೋಯ್ತು. ವಿಳ್ಯದೆಲೆಯಿಂದ ಹಿಡಿದು ಹಣ್ಣಿಂದ ಹಿಡಿದು ಎಲ್ಲನೂ ತೊಗೊಂಬಂದು ಹಾಕಿದ್ದಾಯಿತು. ಇನ್ನು ಸ್ವಲ್ಪ ಐಟಮ್ಸು ಬಾಕಿ ಇದ್ದವು, ಸೊ ಅದನ್ನು ನಾಳೆ ತೊಗೊಂಬಂದ್ರಾಯ್ತು ಅಂತ ಎಲ್ಲನೂ ಹೊಂದಿಸ್ಬಿಟ್ಟಿದ್ದೀವಿ. ನೋಡೋಣ ನಾಳೆ ಹೆಂಗೆ ಹೋಗುತ್ತೆ ಕಾರ್ಯಕ್ರಮ ಅಂತ. ಸೊ ಜನ ಬರ್ತಾರೆ, ಅವರೆಲ್ಲರಿಗೂ ಒಳ್ಳೆಯದಾಗಿ ಫೆಸಿಲಿಟೇಟ್ ಮಾಡಬೇಕು. ಮತ್ತು ಭಟ್ರು ಬಂದು ಬೆಳಗ್ಗೆನೇ 5 ಗಂಟೆಗೆ ಬಂದುಬಿಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತೇನೇ ಟೈಮ್ ಇಷ್ಟೊತ್ತಾಗೋಯ್ತು. ಪಾಪಕ್ಕೆ ಫೀಡ್ ಮಾಡೋಷ್ಟೊತ್ತಿಗೆನೇ 10:30 ಇವತ್ತು. ಯಾಕಂದರೆ ನಾವು ಮಾರ್ಕೆಟ್ಗೆ ಹೋಗಿದ್ವಿ ಅಲ್ವಾ ಎಲ್ಲ ಐಟಮ್ಸು ತೊಗೊಂಬರೋದಕ್ಕೆ. ಸೊ ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನು ಪಾಪು ಒಬ್ಬನ್ನೇ ಬಿಟ್ಬಿಟ್ಟು ಅಮ್ಮನೂ ಫೀಡ್ ಮಾಡೋದಕ್ಕಾಗೋದಿಲ್ಲ. ಬಂದು ಸರಿ ಮಾಡಿ ಆಮೇಲೆ ತಿನ್ನಿಸ್ತಾ ಇದ್ದೆ. ಸೊ ಇವನಿಗೂ ಲೇಟಾಗೋಯ್ತಲ್ವ. ಇನ್ನು ನಾವು ಊಟ ಮಾಡೋದನ್ನು 11 ಗಂಟೆ ಆಗೋಯ್ತು. ಇವಾಗ ಮಲ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಮಾರ್ಕೆಟ್ಗೆ ಬೇರೆ ಹೋಗಬೇಕು, ಫ್ರೆಶ್ ಆಗಿ ತರಕಾರಿ ಸೊಪ್ಪೆಲ್ಲ ತರಬೇಕಾಗಿದೆ. ಇಲ್ಲಿ ತೊಗೊಂಬಂದ್ಬಿಡೋಣ ಅಂತ ಅಂದ್ಕೊಂಡೆ. ಕತ್ಲೆಲ್ಲಿ ನೋಡಿದ್ರೆ ಕೊತ್ತಂಬರಿ ಸೊಪ್ಪು 50 ರೂಪಾಯಿ ಹೇಳ್ತಾರೆ, ಎಲ್ಲ ಕೊಳ್ತೋಗ್ಬಿಟ್ಟಿತ್ತು. ಮತ್ತು ಚೆನ್ನಾಗಿರಲ್ಲ ಅಂತ ಹೇಳಿ ಬೆಳಗ್ಗೆ ಹೋಗೋಣ ಬಾರೆ ಅಂತ ಕರ್ಕೊಂಬಂದ್ಬಿಟ್ರು ನಮ್ಮ ಮನೆಯವರು. ಕೇಕ್ದಂತೂ ತುಂಬಾ ದೊಡ್ಡ ತಲೆನೋವು. ನಾವಿರೋ ಪ್ಲೇಸಲ್ಲಿ ನಮಗೆ ಅಮ್ಮಾಸ್ ಪೇಸ್ಟ್ರಿ ಯಾವುದೂ ಇರಲಿಲ್ಲ. ಜಸ್ಟ್ ಬೇಕ್ ಮಾತ್ರ ಒಂದಿದೆ. ನಮಗೆ ಡಿಸೈನ್ಸ್ ಯಾವುದೂ ಇಷ್ಟ ಆಗಿಲ್ಲ, ಬಟ್ ಯಾವುದೋ ಒಂದು ಫೈನಲಿ ಚೆಕ್ ಮಾಡಿ ಆರ್ಡ್ರ್ ಮಾಡಿ ಬಂದಿದ್ದೀವಿ. ನಾರ್ಮಲ್ ಬೇಕ್ರೀಸಲ್ಲೆಲ್ಲ ನಮಗೆ ಬೇಕಾಗಿರೋ ಅಂಥದ್ದು ಕಸ್ಟಮೈಸ್ಡು ಸಿಗೋದಿಲ್ಲ. ನಾವು ಚೆಕ್ ಮಾಡಿ ಕೂಡ ನೋಡಿದ್ವಿ. ಅವ್ರು ಹೇಳಿದ್ರು, ಇಲ್ಲ ಮೇಡಮ್ ನೀವು ತೋರಿಸ್ತಾ ಇರೋವಂಥ ಡಿಸೈನ್ಸ್ ಎಲ್ಲ ಸಿಗೋದಿಲ್ಲ, ಸೊ ಪ್ಲೇನಾಗಿ ಬೇರೆ ಬೇಕಾದರೆ ಮಾಡಿಕೊಡ್ತೀವಿ, ಎಷ್ಟು ದೊಡ್ಡದು ಬೇಕಾದರೂ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಚಿಕ್ಕದಾಗಿರೋದೇನೇ 2 kgs ಅಷ್ಟೇ ಆರ್ಡ್ರ್ ಮಾಡಿದ್ವಿ. ಸೊ ಕಸ್ಟಮೈಸ್ಡ್ ಅಂತ ಹೇಳಿದ್ರೆ 1,600 ರೂಪಾಯಿ ಹೇಳಿದರು kg ಜಸ್ಟ್ ಬೇಕಲ್ಲಿ. ಅಲ್ಲೆಲ್ಲ ನಾವೇನು ಮಾತಾಡೋಕ್ಕಾಗಲ್ಲ ಅಲ್ವಾ. ಸೊ ಇನ್ನೇನು ಮಾಡೋದು ಅಂತ ಹೇಳಿ ಫೈನಲಿ 2 kgs ಆರ್ಡ್ರ್ ಮಾಡಿದ್ವಿ. ನಾನು 5 kg ಆರ್ಡ್ರ್ ಮಾಡೋಣ ಅಂತ ಹೇಳಿದೆ. ನಮ್ಮ ಮನೆಯವ್ರು ಬೇಡ, ವೇಸ್ಟ್ ಆಗುತ್ತೆ, ಮತ್ತು ನಾರ್ಮಲ್ ಕೇಕ್ಸ್ ಬೇಕಾದರೆ ತಂದು ಹಂಚೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅದು ಮತ್ತು ನಾರ್ಮಲ್ ಕೇಕ್ ಕೂಡ ಆರ್ಡ್ರ್ ಮಾಡಿದ್ವಿ.
ನಾಳೆ ಬಂದು 12:30ಗೆ ಕಲೆಕ್ಟ್ ಮಾಡ್ಕೊಳಕ್ಕೆ ಹೇಳಿದ್ದಾರೆ. ಅದಕ್ಕೆ ಮುಂಚೆ ಅಂದರೆ ಆಗೋದಿಲ್ಲ, ಟೈಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅವರೇ ಬಂದು ಕಲೆಕ್ಟ್ ಮಾಡ್ಕೋಬೇಕು. ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿದೆ. ನಾಳೆ ಅಂತೂ ರೆಡಿಯಾಗಿರ್ತೀನಿ, ಬೇರೆ ಕೆಲಸಗಳಿರ್ತವೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.